ಯಾರೇ ಬೆಸ್ಟರು ಬಿಜೆಪಿಲಿ ಹೋದ್ರೆ ಇವತ್ತು ಅವರಿಗೆ ಈ ಟ್ರೈ ಕ್ಲೀನಿಂಗ್ ಮಾಡದಂಗೆ ಲಾಂಡ್ರಿಗೆ ಹೋದ್ರೆ ಎಲ್ಲ ಕ್ಲೀನ್ ಆಗ್ತದೆ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಆದರೆ ಜನ ಆ ರೀತಿಯಲ್ಲಿ ತಿಳ್ಕೊಳ್ಳಿಲ್ಲ. ಮೊನ್ನೆ ಚುನಾವಣೆಯಲ್ಲಿ ಜನರು ಅವರಿಗೆ ತಕ್ಕ ಒಂದು ಪಾಠವನ್ನು ಕಲಿಸಿದ್ದಾರೆ. ಬಹುಶಃ ಇವತ್ತು ಬೇರೆ ಪಕ್ಷದವರ ಒಂದು ಬೆಂಬಲದಿಂದ ಇವತ್ತು ಪ್ರಧಾನಿಯವರು ಬಿಜೆಪಿ ಅಧಿಕಾರದಲ್ಲಿದ್ದಾರೆ. ಆದರೂ ಅವರಿಗೆ ಕಣ್ಣೇನೆಂದು ಹೇಳ್ಬಿಟ್ರೆ ಜನ ಇಷ್ಟು ಬುದ್ಧಿ ಕಲಿಸಿದರೂ ಸಮೇತ ಅವರಿಗೆ ಬುದ್ಧಿ ಬರೋದಿಲ್ಲ. ಇವತ್ತು ಸಿದ್ದರಾಮಯ್ಯಜಿಯವರು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಅವರೆಲ್ಲರ ನಾಯಕತ್ವದಲ್ಲಿ ಜನಪರವಾದ ಕಾರ್ಯಕ್ರಮಗಳನ್ನು ಹಾಕಿ ನಾವು ಇವತ್ತು ಮುಂದೆ ಹೋಗೋದ್ರಲ್ಲಿ ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೀನಿ. ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದು ನಾವು ಚುನಾವಣೆಗೋಸ್ಕರ ಕೊಡಲಿಲ್ಲ. ಯಾವಾಗ ನಮ್ಮ ನಾಯಕರ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದ್ರು, ಆಗ ಅವರು ಬರೀ ಪಾದಯಾತ್ರೆ ಮಾಡಲಿಲ್ಲ, ಅವರು ಜನರೊಟ್ಟಿಗೆ ಇಂಟ್ರಾಕ್ಟ್ ಮಾಡಿದರು. ಯಾರು ಸಾಮಾನ್ಯ ಜನರೊಟ್ಟಿಗೆ ಕಾಫಿ ಕುಡಿದರು, ಅವರ ಸಮಸ್ಯೆಯನ್ನು ಅರಿತುಕೊಂಡ್ರು. ನಂತರ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರ ಸಮಸ್ಯೆಗಳನ್ನು ಅರಿತು ಕಾಶ್ಮೀರಕ್ಕೆ ಹೋದರು, ಕರ್ನಾಟಕಕ್ಕೂ ಸಮೇತ ಬಂದಿದ್ದರು. ಕರ್ನಾಟಕದಲ್ಲಿ ಚುನಾವಣೆ ಆಗುವಾಗ ಕರ್ನಾಟಕ ರಾಜ್ಯದ ನಾಯಕರುಗಳಿಗೆ ಅವರೊಂದು ಮಾತು ಹೇಳಿದರು, ಜನ ಕಷ್ಟದಲ್ಲಿದ್ದಾರೆ. ಇವತ್ತು ಕೋವಿಡ್ ಆಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದ ತಪ್ಪು ಕಾರ್ಯಕ್ರಮಗಳಿಂದ ತಪ್ಪು ಯೋಜನೆಗಳಿಂದ ಇವತ್ತು ಸಾಮಾನ್ಯ ಜನ ನರಳುತ್ತಿದ್ದಾರೆ ಎಂಬ ಮಾತನ್ನು ಹೇಳಿ, ಇವತ್ತು ಅದರಲ್ಲಿ ಮಹಿಳೆಯರು ಇವತ್ತು ತುಂಬಾ ಕಷ್ಟದಲ್ಲಿದ್ದಾರೆ ಎಂಬ ಮಾತನ್ನು ಹೇಳಿ 5 ಕಾರ್ಯಕ್ರಮವನ್ನು ಕೊಟ್ಟಿದ್ದರು. ಬಹುಶಃ ಇವತ್ತು 5 ಕಾರ್ಯಕ್ರಮಗಳು ಸಮೇತ ನಾವು ಅದನ್ನು ಅನೌನ್ಸ್ ಮಾಡಿದಾಗ ಈ ಬಿಜೆಪಿಯವರು ಮತ್ತು JDS ಅವರು ಇದು ಮಾಡಲಿಕ್ಕೆ ಆಗೋದಿಲ್ಲ, ಇದು ಚುನಾವಣಾ ಗಿಮಿಕ್ ಎಂದು ಹೇಳಿದರು. ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಹೀಗೆ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದರು, ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನೀವು ಈ ನಿರ್ಧಾರ ತಗೋಬೇಕು, 5 ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಎಂಬುದಾಗಿ ಹೇಳಿ, ಬಹುಶಃ ಯಾವುದೇ ಚುನಾಯಿತ ಸರ್ಕಾರಗಳು ಸಮೇತ ಆ ಕೆಲಸ ಮಾಡಿರಲಿಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ 5 ಕಾರ್ಯಕ್ರಮಗಳನ್ನು ಜಾರಿಗೆ ಕೊಡುವಂತ ಕೆಲಸಗಳು ಮಾಡಿದ್ವಿ. ಬಹುಶಃ ಈ 5 ಕಾರ್ಯಕ್ರಮಗಳು ಸಮೇತ ಈ ರಾಜ್ಯದಲ್ಲಿ ಇವತ್ತು ಜಾರಿಗಿದೆ. ಮೊಟ್ಟ ಮೊದಲ ಶಕ್ತಿ ಪ್ರೋಗ್ರಾಮ್ ಇವತ್ತು ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಮ್ಮ ರಾಜ್ಯ ಸರ್ಕಾರದ ಬಸ್ಸಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಈಗಾಗಲೇ ನಾವು ಅನುವು ಮಾಡಿಕೊಟ್ಟಿದ್ವಿ. ಗೃಹಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ ವರೆಗೆ ಸುಮಾರು 1,60,00,000 ಕುಟುಂಬದವರಿಗೆ ಇವತ್ತು ನಾವು ಸೌಜನ್ಯವಾಗಿ 0 ಬಿಲ್ಗಳನ್ನು ಕೊಟ್ಟು ಇವತ್ತು ವಿದ್ಯುತ್ ಕೊಡ್ತಾ ಇದ್ದೀವಿ. ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ 2,000 ರೂಪಾಯಿ ಕೊಡುವಂತ ಕಾರ್ಯಕ್ರಮ ಸಮೇತ ಈಗ ಜಾರಿ ಕೊಡ್ತಾ ಇದೀವಿ. ಬಹುಶಃ ಇವತ್ತೆಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ. ಇವತ್ತು ಆಹಾರಧಾನ್ಯಗಳನ್ನು ಕೊಡುವಂತ ಒಂದು ಕಾರ್ಯಕ್ರಮ ಸಮೇತ ಜಾರಿ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಯುವಕರು ಯಾರು ನಿರುದ್ಯೋಗಿಗಳಿದ್ದಾರೆ ಅವರು ಕಾಲೇಜಿಂದ ಬಂದು 2 ವರ್ಷದವರೆಗೆ ಅವರಿಗೆ ಭತ್ಯೆಯನ್ನು ಕೊಡುವಂತ ಈ ಕೆಲಸವನ್ನ ಅವರು ಗ್ರಾಜ್ಯುಯೇಟ್ ಇರ್ಬೋದು, ಅವರು ಡಿಪ್ಲೊಮಾ ಹೋಲ್ಡರ್ ಇರ್ಬೋದು, ಅವರಿಗೆ ಕೊಡುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಈ ಕಾರ್ಯಕ್ರಮ ಅದು 55,000 ಅಲ್ಲ 60,000 ಕೋಟಿ ಖರ್ಚಾದರೂ ಪರವಾಗಿಲ್ಲ, ಜನರಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತೀವಿ ಎಂಬ ಈ ಭರವಸೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ AICC ಅವರು ಮತ್ತು KPCC ಅವರು ಕೊಟ್ಟಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸಮೇತ ಜನಹಿತವಾದ ಈ ಕಾರ್ಯಕ್ರಮಗಳು ನಿಲ್ಲುವುದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಪಾದಯಾತ್ರೆ ಏನು ಬಿಜೆಪಿ JDS ಅವರು ತಿಳ್ಕೊಂಡ್ಬಿಟ್ರು, ನಾವು ಪಾದಯಾತ್ರೆ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಮೋಸ ಆಗ್ತದೆ ಅಂದ್ಬಿಟ್ಟು ಇವತ್ತು ನಡೀತಾ ಇದ್ದಾರೆ. ಬಹುಶಃ ಅವರು ಮಾಡಿದ ಪಾಪಕ್ಕೆ ಬೆಂಗಳೂರಿಂದ ಮೈಸೂರು ತನಕ ನಡೆದ್ರೆ ಆಗೋದಿಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ಒಂದು 5 ಸತಿ ಪ್ರದಕ್ಷಿಣೆ ಪಾದಯಾತ್ರೆ ಮಾಡಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿದ್ರೆ ಮಾತ್ರ ಬಹುಶಃ ಜನ ಅವರಿಗೆ ಕ್ಷಮಿಸಬಹುದು ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಸಮೇತ ಸಿದ್ದರಾಮಯ್ಯಜಿಯವರ ಕ್ಯಾಬಿನೆಟ್ ಅಲ್ಲಿ
2013 ಇಸ್ವಿಯಿಂದ ಇದ್ದೀನಿ. ಅವರಷ್ಟು ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಯನ್ನ ಬಹುಶಃ ಬೇರೆಯವರು ಇದ್ದಿರ್ಬೋದು, ಇಲ್ಲ ಅಂದಿಟ್ಟಲ್ಲ. ಆದರೂ ಅವರು ಜನಪರ ವಿಚಾರದಲ್ಲಿ, ಜನರ ಒಂದು ಪರವಾಗಿ ಕಾರ್ಯಕ್ರಮ ಮಾಡೋದಲ್ಲಿ ಎಷ್ಟು ಕಾಳಜಿ ಇದೆ ಎಂಬುದನ್ನು ನಾನು ನೋಡಿದ್ದೀನಿ. ಬಹುಶಃ ಇವತ್ತು ಅವ್ರ ಮೇಲೆ ಏನೇನು ಆರೋಪ ಇಲ್ಲ. ಆದರೆ ಸುಳ್ಳು ಆರೋಪವನ್ನು ಮಾಡಿ ಇವತ್ತು ಈ ಬಿಜೆಪಿ ಮತ್ತೆ JDS ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜನಕ್ಕೆ ಇದು ಗೊತ್ತಾಗಿದೆ. ಅವ್ರು ಏನು ಹೇಳ್ತಿದ್ದಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆ ಸಾಕಷ್ಟು ಜನ ಭಾಷಣ ಮಾಡೋರು ಇದ್ದಾರೆ. ಆದರೆ ಒಂದೇ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಒಂದು ಮಾತು ಹೇಳಿದರು. ಏನಂತ ಹೇಳಿದ್ರೆ, ನಾನು ಯಾವುದೇ ಇಲ್ಲಿಗಾಲಿಟಿ ಮಾಡಲಿಲ್ಲ, ನ್ಯಾಯವನ್ನು ಬಿಟ್ಟು ಯಾವುದೂ ಮಾಡಲಿಲ್ಲ, ನಾನು ಮಾಡಿದೆಲ್ಲ ನ್ಯಾಯಯುತವಾಗಿದೆ ಎಂಬ ಮಾತನ್ನು ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಅವರು ಮಾತು ಹೇಳಿದರು, ಯಾವುದಾದ್ರೂ ಇಲ್ಲಿಗಾಲಿಟಿ ಇದ್ದರೆ ನೀವು ಎವಿಡೆನ್ಸ್ ಕೊಡಿ ಅಂತ ಹೇಳಿದ್ರು. ನಾನು ಸಮೇತ ನೋಡ್ತಾ ಇದ್ದೀನಿ ಏನು ಇವರು ಆಪಾದನೆ ಮಾಡ್ತಾರೆ ಅಂದ್ಬಿಟ್ಟು. ನಾನು ಸಮೇತ ಈ ರಾಜ್ಯದ HUD ಮಿನಿಸ್ಟ್ರು, ಎಲ್ಲ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ಗೆ ಮಿನಿಸ್ಟರ್ ಆಗಿದೆ 1999. ಇವತ್ತು ನಾನು ಹೇಳ್ತಾ ಇದ್ದೀನಿ, ಅವರು ಯಾವುದೇ ರೀತಿಯಾಗಿ ಕಾನೂನು ಬಿಟ್ಟುಬಿಟ್ಟು ಯಾವುದಾಗಲ್ಲ. 1935 ಇಸ್ವಿಯಲ್ಲಿ ನಮ್ಮ ಶ್ರೀಲಿಂಗ ಎಂಬುವರಿಗೆ ಆಕ್ಷನಲ್ಲಿ ತಗೊಂಡಿದ್ದ ಲ್ಯಾಂಡು 3 ಎಕರೆ 16 ಗುಂಟೆ. ತದನಂತರ ಆ ಲ್ಯಾಂಡನ್ನ ನಮ್ಮ ಸರ್ಕಾರ, ಅಂದಿನ ಸರ್ಕಾರ ಅವತ್ತು ನೋಟಿಫೈ ಮಾಡ್ತಾರೆ. ಆಗ ಶ್ರೀಲಿಂಗ ಅವರ ಮಗ ದೇವರಾಜ್ ಅವರು ಅದನ್ನ ಕೈ ಬಿಡಬೇಕು ಎಂಬುದಾಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟ ಮೇಲೆ ಅದು ಹೈ ಲೆವೆಲ್ ಕಮಿಟಿಗೆ ಹೋಗಿ ಅವತ್ತಿನ ಕಮಿಟಿಯ ಚೇರ್ಮನ್ರು ಬಾಲಸುಬ್ರಹ್ಮಣ್ಯಂ ಇದ್ದರು. ಬಹುಶಃ ಅವರು ಒಳ್ಳೆಯ ಒಂದು ಆಫೀಸರು, ನನಗೆ ಗೊತ್ತಿರುವಂಗೆ. ಅವತ್ತು ಅವರು ಇದರ ಕೈ ಬಿಡಬೇಕೆಂಬುದಾಗಿ ಹೇಳಿ ಅವತ್ತು ಕೈ ಬಿಟ್ಟಿದರು. ನಂತರ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಆ ಲ್ಯಾಂಡನ್ನ ಹಲವಾರು ವರ್ಷಗಳಾದ ಮೇಲೆ ಮಾರ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಯವರು ನಮ್ಮ ಸಿದ್ದರಾಮಯ್ಯ ಧರ್ಮಪತ್ನಿಯ ಸಹೋದರ. ಅವರು ಸಮೇತ ತಾವು ಕೈಕಿತ್ತ ಇದ್ದ ಲ್ಯಾಂಡನ್ನ ತಮ್ಮ ಸಹೋದರಿಗೆ ಇಷ್ಟದಾನವಾಗಿ ಅವರು ಕೊಡ್ತಾರೆ. ಇದರಲ್ಲಿ ಯಾವ ಕಾನೂನು ಬಾಹಿರ ಇದೆ ಅಂದ್ಬಿಟ್ಟು ನಾನು ಇವತ್ತು ಬಿಜೆಪಿಯವ್ರನ್ನ JDS ಅವ್ರನ್ನ ಕೇಳಲಿಕ್ಕೆ ಇಚ್ಛಿದೆ. ಅವ್ರೇನು ಹೇಳ್ತಿದ್ದಾರೆ, 2014 ಜಾಗ ಇರಲಿಲ್ಲ ಅಂತ ಹೇಳ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, 1935 ಇಸ್ವಿಯಲ್ಲಿ ಹರಾಜಿನಲ್ಲಿ ಲಿಂಗ ತಗೊಂಡ ಲ್ಯಾಂಡ್ ಏನಾಯ್ತು? ಅವರ ದೇವರಾಜ್ ಅವರಿಗೆ ಭೂ ಸ್ವಾಧೀನದ ಬಿಟ್ಟ ಲ್ಯಾಂಡ್ ಏನಾಯ್ತು? ಈ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಏನಾಯ್ತು? ಅದು ಯಾರು ನುಂಗಿದ್ದಾರೆ, ಯಾರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಮೂಡದವರು ಅದನ್ನ ಮಾಡಿದ್ದಾರೆ ಹೊರತು ಇವರು ಯಾರು ಲೂಟಿ ಮಾಡಿರ್ಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಇವರು 100 ಸುಳ್ಳನ್ನು ಹೇಳಿ ಇವತ್ತು ಸತ್ಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಜನ ಇದನ್ನ ತಿಳ್ಕೊಳ್ತಾರೆ. ನೀವು ಮೈಸೂರವರಿಗೆ ನಿಮಗೆಲ್ಲ ಗೊತ್ತಿದೆ, ನಾವು ಸಮೇತ ಹಲವಾರು ವರ್ಷಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರಷ್ಟು ಒಂದು ನಿಷ್ಠಾವಂತ, ನ್ಯಾಯಯುತವಾಗಿ ಒಂದು ಆಡಳಿತ ನಡೆಸುವವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಚುಟ್ಟಲಿಕ್ಕೆ ಇಲ್ಲದೆ ಇವತ್ತು ಮಾಡಿದ್ದಾರೆ ಎಂಬ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ KJ ಜಾರ್ಜ್ ಸಾಹೇಬರಿಗೆ ಧನ್ಯವಾದಗಳು. ವೇದಿಕೆ ಹಿಂಭಾಗದಲ್ಲಿ ಯಾರು PAಗಳು ಮತ್ತು ಗನ್ಮ್ಯಾನ್ಗಳು ನಿಂತಿದ್ದೀರಾ, ದಯಮಾಡಿ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಮುಖ್ಯಮಂತ್ರಿಗಳು ಅಧ್ಯಕ್ಷರು ಬರ್ತಾ ಇದ್ದಾರೆ, ದಯಮಾಡಿ ಅಲ್ಲಿ ಎಲ್ಲರೂ ಕೂಡ ಅಡ್ಡ ಇದ್ದೀರಾ. ಗನ್ಮ್ಯಾನ್ಗಳ ದಯಮಾಡಿ ಎಲ್ಲ. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾನೆ. ಒಂದು ನಿಮಿಷ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಒಂದು ನಿಮಿಷ. ನಾರಾಯಣ ಸ್ವಾಮಿ, ದಯವಿಟ್ಟು ಇಲ್ಲಿ ಜಾಗ ಮಾಡ್ಕೊಡಿ, ಇಲ್ಲಿ ಓಡಾಡ್ಲಿಕ್ಕೆ. ಗನ್ಮೆನ್ಗಳೆಲ್ಲ ಹೊರಗಡೆ ಹೋಗಿ, ದಯವಿಟ್ಟು ಈ ಕಾರ್ಯಕ್ರಮ ನಡೀಬೇಕು. ಬನ್ನಿ, ಗನ್ಮೆನ್ಗಳೆಲ್ಲ ಹೊರಗಡೆ ಹೋಗಿ, ಆ ಕಡೆ ನಿಂತ್ಕೊಳ್ಳಿ ಪ್ಲೀಸ್. ನಿಮ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಎಲ್ಲರೂ. ಆಮೇಲೆ ಇಲ್ಲಿ ಜಾಗ ಮಾಡ್ಕೊಳ್ಳಿ. MLAಗಳಿಗೆ ಜಾಗ ಇಲ್ಲ ಇಲ್ಲಿ. ನಮ್ಮ ಆಫೀಸ್ ಬೇರರ್ಸು ಯಾರಿದ್ದೀರಿ, ದಯವಿಟ್ಟು MLAಗಳಿಗೆ ಜಾಗ ಮಾಡಿಕೊಟ್ಟು ಈ ಕಡೆ ಬನ್ನಿ. ಇದು ಆರ್ಗನೈಸೇಷನ್ ಇಂದ ಬಂದಿರೋರು ದಯವಿಟ್ಟು ಬಂದು ಅವ್ರಿಗೆ ಜಾಗ ಮಾಡಿಕೊಡಿ, ಎದ್ಬಿಟ್ಟು ಜಾಗ ಮಾಡಿ ಇಲ್ಲಿ ಬರೋದಕ್ಕೆ. MLAಗಳೆಲ್ಲ ಪಾಪ ಅಲ್ಲೆಲ್ಲ ನಿಂತಿದ್ದಾರೆ. ಆಮೇಲೆ PAಗಳೆಲ್ಲ ದಯವಿಟ್ಟು ಹೊರಗಡೆ ಬನ್ನಿ ಪ್ಲೀಸ್. ಬನ್ನಿ ಹೊರಗಡೆ, ಹೇಳೋದ್ರಲ್ಲ ಅಲ್ಲ, ನಡೀರಿ ನೀವೆಲ್ಲ ಸ್ವಲ್ಪ. ಓಕೆ, ಎಲ್ಲರಿಗೂ
ನಮಸ್ಕಾರ. ಇವತ್ತು ಮೈಸೂರಿನಲ್ಲಿ